ವಿಶೇಷವಾಗಿ ಬಸವ ಕಲ್ಯಾಣದಲ್ಲಿ 10 ವರ್ಷಗಳ ಪರ್ಯಂತ ತಾವು ಈ ರಾಮನವಮಿಯನ್ನು ಏನು ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಜೀವಂತವಾಗಿ ಏನು ತಾವು ಇಟ್ಕೊಂಡು ಬಂದಿರಿ, ಹೆಸರು ಎಲ್ಲರದು ತೊಗೊಂಡಿಲ್ಲ ಅಂದ್ರೆ ಯಾರು ಇಟ್ಕೊಂಡು ಬಂದಿರಿ ಎಲ್ಲರಿಗೂ ಗೊತ್ತಾಗ. 10 ರಾಮನವಮಿ ಈಗ ಬಸವ ಕಲ್ಯಾಣದಲ್ಲಿ ಆಚರಣೆ ಮಾಡಿರಿ, ಹೌದಲ್ಲ ಕನಕ ಸಾಬ್ರೆ? ಇದು 11ನೇದು. ಇವತ್ತೆಲ್ಲರೂ ಸೇರಿ ಎಲ್ಲ ಮುಖಂಡರು, ಎಲ್ಲ ಸಮಾಜದ ನಾಯಕರು, ಎಲ್ಲ ಧರ್ಮದ ನಾಯಕರು ಸೇರಿ ರಾಮನವಮಿ ಈ ಸಲ ಇತಿಹಾಸ ಆಗಬೇಕು ಅಂಥೇಳಿ ತಾವೆಲ್ಲರೂ ಏನು ನಿಮ್ಮ ಮನಸ್ಸಿನೊಳಗೆ ಆ ದೇವ್ರು ಏನು ಕೊಟ್ಟನಲ್ಲ ಅದ್ರ ಸಲ್ಯಕ್ಕ ನಿಮ್ಮೆಲ್ಲರಿಗೂ ಮತ್ತೊಂದು ಸಲ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತೇನೆ. ಯಾಕಂದ್ರೆ ಏನು ಇಡೀ ಜಗತ್ತಿನ ರಾಮಭಕ್ತರ, ಇಡೀ ದೇಶದ ರಾಮಭಕ್ತರ ಒಂದು ಕನಸಿತ್ತು, ರಾಮ ಮಂದಿರ ನಿರ್ಮಾಣ ಆಗ್ಬೇಕಂತೇಳಿ. ಆ ರಾಮ ಮಂದಿರ ನಿರ್ಮಾಣ ಅಂತಕ್ಕಂಥದ್ದು ಅಸಾಧ್ಯ ಅಂತಕ್ಕಂಥ ಮಾತಿತ್ತು ಕೆಲವು ವರ್ಷಗಳ ಹಿಂದೆ. ಆದರೆ ಇವತ್ತು ನಾವೆಲ್ಲರೂ ತಾಡಂಪಳ್ಳಿಯವರು ಹೇಳಿದ್ರು, ನಾನು ಕುಂಭಮೇಳ ಹೋಗಿನಿ, ಪ್ರಯಾಗ್ರಾಜ್ ಹೋಗಿನಿ, ನಾನು 85 ವರ್ಷದ ತಾಯಿಗೆ ತೊಗೊಂಡು ಹೋಗಿನಿ, ಅಯೋಧ್ಯಕ್ಕೆ ಹೋಗಿನಿ, ಕಾಶಿಗೆ ಹೋಗಿನಿ ಅಂಥೇಳಿ. ಸುಮಾರು ಆ 3 ಪವಿತ್ರ ಸ್ಥಳಕ್ಕೆ 65 ಕೋಟಿ ಜನ ಹೋಗಿ ದರ್ಶನ ಪಡೆಯೋದ್ರ ಮುಖಾಂತರ ಇವತ್ತು ಈ ಭಾರತ ಬಲಿಷ್ಠ ಆಗ್ತಾ ಇದೆ ಅಂತಕ್ಕಂಥ ಸಂದೇಶ ಇಡೀ ಜಗತ್ತಿಗೆ ಕೊಟ್ಟಂತ ನಾವು. Knowledge Park, the creative school for quality and innovative education. Diesel में है दम मार्केट से ₹1 कम. JS होलकुंडे पेट्रोलियम. ಆ ಕಾಲಘಟ್ಟದಲ್ಲಿ ಈ ರಾಮನವಮಿಯ ಆಚರಣೆ ಸ್ನೇಹಿತರೆ, ಮರ್ಯಾದಾ ಪುರುಷೋತ್ತಮ ರಾಮನ ಆಚಾರ ವಿಚಾರಗಳು ಬಹುತೇಕ ಕಲ್ಪನೆಗೆ ಮೀರಿದ್ದು, ಕಲ್ಪನೆನೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂಥ ವಿಚಾರಗಳನ್ನ ನಾವು ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರಲ್ಲಿ ನಾವು ಕಾಣ್ತೀವಿ. ಅಂಥ ಒಬ್ಬ ಆದರ್ಶ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿ, ಕರುಣಾಮಯಿ ಶ್ರೀರಾಮ ನವಮಿಯನ್ನು ನಾವೆಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ನಾವು ಆಚರಣೆ ಮಾಡೋಣ. ಇಲ್ಲೇನು ತಾವೆಲ್ಲರೂ ನಾವು ಮುಖಂಡರು ಸೇರಿದ್ದೀವಿ ಇಲ್ಲಿ ಎಲ್ಲರೂ. ಅವತ್ತಿನ ದಿವಸ ನಾವೆಲ್ಲರೂ ವಿಶೇಷವಾಗಿ ನಮ್ಮ ಸಮಯ ಅದಕ್ಕೆ ನಾವೆಲ್ಲರೂ ಮೀಸಲಿಡಬೇಕು. ಏನು ಈ ನೆಲದ ಒಬ್ಬ ಶಾಸಕನಾಗಿ ನಾನು ಕೂಡ ತನು ಮನ ಧನದಿಂದ ಆ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂದಿರ್ತೀನಿ. ನಾವೆಲ್ಲರೂ ಮೊದಲೇನು ರಾಮನವಮಿ ಆಚರಣೆ ಬಾಲಾಜಿ ಮಂದಿರ ಅಲ್ಲ, ಹನುಮಾನ್ ಮಂದಿರ, ಅದು ಬಾಲಾಜಿ ಮಂದಿರಲಿಂದ ಕಾಳಿಗಲ್ಲಿ ಬಸವೇಶ್ವರ ಗುಡಿ ಮಾರ್ಗವಾಗಿ ಬರ್ತಿತ್ತು ಅದು. ಈಗ ನಾವೆಲ್ಲರೂ ಯಾರ್ದು ತಕರಾರು ಇರಲಾರ್ದೆ, ಯಾರ್ದು ವಿರೋಧ ಇರಲಾರ್ದೆ ಒಮ್ಮತದ ನಿರ್ಣಯ ಏನು ತೊಗೊಂಡಿದ್ದೀವಿ ಅಂದರೆ ಅಲ್ಲಿಂದ ಖಿಲಾಗೆ ಬರಬೇಕು. ಖಿಲಾಲಿಂದ ನೇರವಾಗಿ ಬಾಲಾಜಿ ಮಂದಿರಕ್ಕೆ ಬರಬೇಕಲ್ಲ, ಹಾಂ, ಇದನ್ನು ಕಾರ್ಯಕ್ರಮ ಅಲ್ಲಿಂದೇ ಮಾಡ್ಬೇಕಂತೇಳಿ, ಸದಾನಂದ ಮಠದವರೆಗೆ ಬರಬೇಕಂತೇಳಿ ನಾವೆಲ್ಲರೂ ಒಂದು ಒಮ್ಮತ ನಿರ್ಣಯ ನಾವು ತೊಗೊಂಡಿದ್ದೀವಿ. Vishal Mega Mart. Visit once. Avail great offers. Noble Public School, English Medium, Sky Sunshine School. Step towards better future. ಅದಕ್ಕೆಲ್ಲರೂ ಸಂತೋಷದಿಂದ ತಾವು ಕೂಡ ಒಪ್ಪಿದ್ದೀರಿ. ಹಾಗಾಗಿ ಈ ನೆಲದ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ, ಶಾಸಕನಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ತಾವು ಎಲ್ಲರೂ ನಿಮ್ಮ ಮೊಬೈಲ್ ಫೇಸ್ಬುಕ್ದೊಳಗೆ ನೀವು ಬೇಕಾದ್ರೆ ಲೈವ್ ಬಂದು ಮಾತಾಡ್ರಿ. ನಾನು ನಾಳೆಗೆ ಮಾತಾಡ್ತೀನಿ, ನಾಡ್ದು ಮಾತಾಡ್ತೀನಿ, ಒಂದು 4 ದಿವಸದಂದ್ರೆ ನಾನು ಲೈವ್ದಾಗ ಮಾತಾಡ್ತೀನಿ. ವಿಜಯ್ ಸಿಂಗ್ ಮಾತಾಡಲಿ, ತಾಡಂಪಳ್ಳಿಯವ್ರು ಮಾತಾಡಲಿ, ಎಲ್ಲರೂ ಮಾತಾಡ್ರಿ. ಅಂದ್ರೆ ನೀವು ಎಷ್ಟು ಫೇಸ್ಬುಕ್ದಾಗ ಲೈವ್ ಬಂದು ಮಾತಾಡ್ತೀರಿ ಎಲ್ಲರಿಗೂ ಗೊತ್ತಾಗ್ತದೆ. ಹಳ್ಳಿಯಿಂದನೂ ಜನ ಬರ್ತಾರೆ. ಮತ್ತು ಈ ಸಲ ವಿಶೇಷವಾಗಿ ಕಲಬುರಗಿದೊಳಗೆ ಈ ಸಲ ರಾಮನವಮಿ ಇತಿಹಾಸ ಆಗ್ತಕ್ಕಂಥ ದೃಷ್ಟಿ ಇದು ಇಟ್ಕೊಂಡು ರಾಮನವಮಿ ಆಚರಣೆ ಮಾಡ್ಲತ್ತಾರೆ. ಅವ್ರು ನನಗೂ ಕೂಡ ಅಲ್ಲಿ ನನ್ನ ಸ್ನೇಹಿತರು ಏಕನಾಥ್ ಶಿಂದೆ ಅವ್ರಿಗೆ ಕರೆಸ್ಬೇಕಂತೇಳಿ ನಾವು ಪ್ರಯತ್ನ ಮಾಡ್ಲತ್ತೀವಿ. ಅದು ಎಲ್ಲಿ ಮುಟ್ತದೋ ಗೊತ್ತಿಲ್ಲ, ಪ್ರಯತ್ನ ಅಂತೂ ಮಾಡ್ಲತ್ತೀವಿ. ಹಾಗಾಗಿ ಬಸವ ಕಲ್ಯಾಣದ ಈ ರಾಮನವಮಿ ಶೋಭಾಯಾತ್ರೆ, ಆಮೇಲೆ ಪಲ್ಲಕ್ಕಿ ಉತ್ಸವ, ಈ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಈ ಸಾಗಲೆಲ್ಲ ನನ್ನ ಸ್ನೇಹಿತರು ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಾರಿಗೂ ತೊಂದರೆ ಆಗಲಾರ್ದಂಗೆ, ಈ ನಮ್ಮ ಯಾತ್ರೆಯಿಂದ ಯಾರಿಗೂ ತೊಂದರೆ ಆಗಬಾರ್ದು. ಯಾವ ಧರ್ಮದವರಿಗಾಗಲಿ, ಯಾವ ಜಾತಿದವರಿಗಾಗಲಿ ಈ ನಮ್ಮ ಆಚರಣೆ ಯಾರಿಗೂ ತೊಂದರೆ ಮಾಡಬೇಕಂತಲ್ಲ, ಯಾವ ಜಾತಿದವ್ರಿಗೆ ಯಾವ ಧರ್ಮದವ್ರಿಗೆ ತೊಂದರೆ ಕೊಡಬೇಕಂತಕ್ಕಂಥ ಉದ್ದೇಶ ನಮ್ಮದಿಲ್ಲ. ಹಾಗಾಗಿ ಯಾರಿಗೂ ಒಂದು ಎಳ್ಳಷ್ಟು ತೊಂದರೆ ಆಗಲಾರದೆ ವಿಜೃಂಭಣೆಯಿಂದ ಈ ರಾಮನವಮಿ ಉತ್ಸವವನ್ನು ನಾವೆಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿ ಇತಿಹಾಸ ನಿರ್ಮಾಣ ಮಾಡೋಣ. ಮತ್ತೊಮ್ಮೆ ತಾವೆಲ್ಲರೂ ಈ ಸಭೆಗೆ ಸೇರಿ ಈ ಕಾರ್ಯಕ್ರಮವನ್ನು, ಈ ಪೂಜಾ ಕಾರ್ಯಕ್ರಮವನ್ನು ತಾವು ಯಶಸ್ವಿಗೊಳಿಸಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ
ಧನ್ಯವಾದಗಳನ್ನು ತಿಳಿಸ್ತೇನೆ. ಏನು ಈಗಾಗಲೇ ನಾವು ಈ ಕಾರ್ಯಕ್ರಮದ ಪೋಸ್ಟ್ಗಳನ್ನು ನಾವೆಲ್ಲರೂ ಸೇರಿ ಮುಖಂಡರು ಸೇರಿ ಬಿಡುಗಡೆಯನ್ನು ಮಾಡಿದ್ದೇವೆ. ಮತ್ತೊಂದು ಸಲ ಹೇಳ್ತೀನಿ, ಎಲ್ಲರೂ ನೀವು ಭಾಳಷ್ಟು ಮಂದಿ ಇಂಟ್ರೆಸ್ಟೆಡ್ ಅರ, ಗೊತ್ತಾಗಬೇಕು ಅವ್ರಿಗೆ. ಹಾಗಾಗಿ ತಾವು ಫೋನ್ ಮಾಡಿರಿ ಅಥವಾ ಫೇಸ್ಬುಕ್ದಾಗ ಲೈವ್ ಬಂದು ಮಾತಾಡ್ರಿ. ಹೆಚ್ಚಿನ ಸಂಖ್ಯೆದೊಳಗೆ ರಾಮ ಭಕ್ತರು ಈ ಮೆರವಣಿಗೆಗೆ ಬರುವಂಗೆ ಆಗ್ಬೇಕಂತೇಳಿ ಮತ್ತೊಂದು ಸಲ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್.